ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಈಗ ಮಹಾ ಭೂಕಂಪ ಸಂಭವಿಸಿದೆ. ದೀದಿ ಸಾಮ್ರಾಜ್ಯ ಧೂಳಿಪಟವಾಗುವ ಹಂತಕ್ಕೆ ಬಂದು ನಿಂತಿದೆ. ಬಂಗಾಳದ ವಿಧಾನಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಕೈಯಿಂದ ಪಕ್ಷ ಕೈಬಿಟ್ಟು ಹೋದ ಬೆನ್ನಲ್ಲೇ ಈಗ ದೇಶದ ಸಂಸತ್ನಲ್ಲಿಯೂ ಅಂದರೆ ಲೋಕಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಭೀಕರ ಬಂಡಾಯ ಶುರುವಾಗಿದೆ. ಹೌದು, ವಿಧಾನಸಭೆಯ ಬೆನ್ನಲ್ಲೇ ಈಗ ಲೋಕಸಭೆಯಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ ಇಳಿಜಾರಿನಲ್ಲಿದೆ. ಟಿಎಂಸಿಯ ಒಟ್ಟು 28 ಲೋಕಸಭಾ ಸಂಸದರಲ್ಲಿ ಬರೋಬ್ಬರಿ 23 ಸಂಸದರು ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ದೀದಿ ಜೊತೆ ಉಳಿದಿರುವುದು ಈಗ ಕೇವಲ 5 ಸಂಸದರು ಮಾತ್ರ. ಈಗ ಅವರ ಟಿಎಂಸಿ ಪಕ್ಷದ ಇಂದಿನ ಭೀಕರ ಬಿಕ್ಕಟ್ಟನ್ನು ನಾವು ನೋಡೋದಾದ್ರೆ ವಿಧಾನಸಭೆಯ ಪರಿಸ್ಥಿತಿಯಲ್ಲಿ ಒಟ್ಟು 80 ಶಾಸಕರು, ಆದರೆ ಅದರಲ್ಲಿ ಬಂಡಾಯದ ಬಣ 58 ಮತ್ತು ಮಮತಾ ಪರ ಕೇವಲ 22. ಇನ್ನು ಲೋಕಸಭೆಯ ಪರಿಸ್ಥಿತಿ ನೋಡೋದಾದ್ರೆ ಒಟ್ಟು ಸಂಸದರು 28, ಬಂಡಾಯದ ಬಣ 23, ಮಮತಾ ಪರ ಕೇವಲ 5 ಜನರು. ಅಂದ್ರೆ ಮಮತಾ ಪರ ಇರುವ ಈ 5 ಜನರು ಯಾರು ಅಂದ್ರೆ ಅಭಿಷೇಕ್ ಬ್ಯಾನರ್ಜಿ, ಕಲ್ಯಾಣ್ ಬ್ಯಾನರ್ಜಿ, ಮಹುವಾ ಮೊಹಿತ್ರಾ ಮತ್ತು ಅಬು ತಾಹಿರ್ ಮತ್ತು ಖಲೀಲ್ ಉರ್ ರೆಹಮಾನ್ ಮಾತ್ರ ಮಮತಾ ಪರ ಉಳಿದುಕೊಂಡಿದ್ದಾರೆ. ಸದ್ಯ ಲೋಕಸಭೆಯಲ್ಲಿ ಟಿಎಂಸಿಯ ಸಂಸದೀಯ ಪಕ್ಷದ ನಾಯಕರಾಗಿ ಅಭಿಷೇಕ್ ಬ್ಯಾನರ್ಜಿ ಇದ್ದಾರೆ. ಆದರೆ ಮೂಲಗಳ ಪ್ರಕಾರ ಜುಲೈ 3ನೇ ವಾರದಲ್ಲಿ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರ ಕುರ್ಚಿ ಉರುಳುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಬೇರೆ ಆಗಲು 2/3 ಅಂದ್ರೆ 2/3 ಅಂದ್ರೆ ಕನಿಷ್ಠ 19 ಸಂಸದರ ಬೆಂಬಲ ಬೇಕು. ಅಂದ್ರೆ ಬಂಡಾಯ ಬಣದ ಬಳಿ 23 ಸಂಸದರಿದ್ದಾರೆ. ಇವರೆಲ್ಲರೂ ಒಟ್ಟಾಗಿ ಲೋಕಸಭಾ ಸ್ಪೀಕರ್ಗೆ ಪತ್ರ ನೀಡಿ ಅಭಿಷೇಕ್ ಬ್ಯಾನರ್ಜಿಯನ್ನ ನಾಯಕತ್ವದಿಂದ ಕಿತ್ತೊಗೆಯಲು ಸ್ಕೆಚ್ ಕೂಡ ಹಾಕಿದ್ದಾರೆ ಅಂತ ಹೇಳಲಾಗ್ತಾರೆ. ಇನ್ನು ಟಿಎಂಸಿಯಿಂದ ಸಸ್ಪೆಂಡ್ ಆಗಿರೋ ನಾಯಕ ರಿಜ್ಜು ದತ್ ಬಿಚ್ಚಿಟ್ಟಿರುವ ರಹಸ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅವರ ಪ್ರಕಾರ ಟಿಎಂಸಿಯ 20 ಸಂಸದರು ಈಗಾಗಲೇ ದೆಹಲಿಯ ಬಿಜೆಪಿ ಕಚೇರಿಗೆ ತಮಗೆ ಸೇರ್ಪಡೆ ಮಾಡಿಕೊಳ್ಳಿ ಎಂದು ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ದಾರಂತೆ. ಆದರೆ ಬಿಜೆಪಿ ಸದ್ಯಕ್ಕೆ ಕೇವಲ 9 ಸಂಸದರನ್ನ ಶಾರ್ಟ್ ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ. ಮತ್ತೊಂದೆಡೆ ಹಿರಿಯ ಶಾಸಕರು ಮತ್ತು ಸಂಸದರ ಮೇಲೆ ಅಭಿಷೇಕ್ ಬ್ಯಾನರ್ಜಿ ಅವರ ತಮಿಳುನಾಡು ಮಾದರಿಯ ಥ್ರೆಟ್ ಕಲ್ಚರ್ ಅಂದ್ರೆ ಬೆದರಿಕೆ ರಾಜಕಾರಣ ಮತ್ತು ಅಪಮಾನವೇ ಈ ದಂಗೆಗೆ ಮೂಲ ಕಾರಣ ಎಂದು ಸಂದೀಪನ್ ಶಹಾ ಆರೋಪಿಸಿದ್ದಾರೆ. ಚುನಾವಣೆ ಸೋತ ಮೇಲೂ ಅಭಿಷೇಕ್ ಬ್ಯಾನರ್ಜಿಗೆ ಎಲ್ಲರೂ ಎದ್ದು ನಿಂತು ಗೌರವ ಕೊಡಬೇಕು ಎಂದು ಒತ್ತಾಯಿಸಲಾಗುತ್ತಿದ್ದಂತೆ ಇಡೀ ಹಿರಿಯ ನಾಯಕರಿಗೆ ಅಹಂ ಪಟ್ಟಿಗೆ ಈ ರೀತಿ ಆಗಿದೆ. ಇಲ್ಲಿ ಅತಿ ದೊಡ್ಡ ಕಹಿ ಸತ್ಯವೇನೆಂದ್ರೆ ಮಮತಾ ಬ್ಯಾನರ್ಜಿ ಅವರ ಪರವಾಗಿ ದಿನದ 24 ಗಂಟೆಯೂ ಟ್ವೀಟ್ ಮಾಡುತ್ತಿದ್ದ ಮಹುವಾ ಮೊಹಿತ್ರಾ, ಸಾಯನಿ ಘೋಷ್, ಕೀರ್ತಿ ಆಜಾದ್, ಯೂಸುಫ್ ಪಠಾಣ್ ಅವರಂತ ಸ್ಟಾರ್ ಸಂಸದರು ಈಗ ಮಮತಾ ಪರವಾಗಿ ಒಂದೇ ಒಂದು ಬಹಿರಂಗ ಹೇಳಿಕೆ ಕೂಡ ನೀಡುತ್ತಿಲ್ಲ. ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ತಮ್ಮ ಭವಾನಿಪುರ ಕೋಟೆಯಲ್ಲಿ ಸೋತಿರೋದ್ರಿಂದ ಅವರ ಹೆಸರಲ್ಲಿ ರಾಜಕೀಯ ಮಾಡಲು ನಾಯಕರು ಈಗ ಪ್ರಸ್ತುತ ತಯಾರಿಲ್ಲ. ಬಂಗಾಳದ ಈ ರಾಜಕೀಯ ಹೈಡ್ರಾಮಾ ಜುಲೈ ತಿಂಗಳಲ್ಲಿ ದೇಶದ ಸಂಸತ್ನಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತ ನಾವು ಕಾದು ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ರೀತಿಯ ಲೇಟೆಸ್ಟ್ ಡಿಜಿಟಲ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.